ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 1898ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಟಾಪ್ 18ನಲ್ಲಿ ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆ ಮೊದಲ ಸುದ್ದಿ ರಾಜ್ಯದಲ್ಲಿ ನಡೀತಾ ಇರುವಂತ ಒಂದು ಮಹಾ ಬೆಳವಣಿಗೆ. ಏನ ಮಹಾ ಬೆಳವಣಿಗೆ ಅಂದ್ರೆ UPA ಮೈತ್ರಿಕೂಟ ಮತ್ತೆ ತೃತೀಯ ರಿಂಗ. ಇಲ್ಲಿ ಎಲ್ಲರೂ ಕೂಡ ತೃತೀಯ ರಂಗದವರು ಎಲ್ಲರೂ ಕೂಡ ಸೇರ್ಕೊಂಡು ಒಂದು ಮಹಾಗಠಬಂಧನ್ ಮಾಡುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಾ ಇರುವಂತ ನಿಮಗೂ ಕೂಡ ಗೊತ್ತಿದೆ. ಬೆಂಗಳೂರಿನಲ್ಲಿ ಮಹಾಗಠಬಂಧನ್ನ ಮಹತ್ವದ ಸಭೆ ಇವತ್ತು ನಡೀತಾ ಇದೆ. ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತ ಸಭೆ ಇದು. ಮಿತ್ರ ಪಕ್ಷಗಳ ಸಭೆಯನ್ನ ಕರೆಯಲಾಗಿತ್ತು ಬೆಂಗಳೂರಿನಲ್ಲಿ. ನಿನ್ನೆ ಇಲ್ಲಿ ಅನೌಪಚಾರಿಕವಾಗಿ ಒಂದು 10 ನಿಮಿಷ ಸುಮ್ಮನೆ ಮಾತನಾಡಲಾಯಿತು. ಆದರೆ ಇವತ್ತು ಪ್ರಮುಖವಾದಂಥ ಒಂದು ಸಭೆ ನಡೆಯಲಿದೆ. ಆ ಸಭೆಯಲ್ಲಿ 26 ಪಕ್ಷಗಳ 49ಕ್ಕೂ ಹೆಚ್ಚು ನಾಯಕರು ಭಾಗಿಯಾಗ್ತಾ ಇದ್ದಾರೆ. ನಾಯಕತ್ವ ಯಾರು ವಹಿಸಬೇಕು, ಸೀಟನ್ನ ಯಾವ ರೀತಿಯಾಗಿ ಹಂಚಿಕೆ ಆಗಬೇಕು, ಯಾವ್ಯಾವ ರಾಜ್ಯದಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ, 6 ಪ್ರಮುಖ ವಿಚಾರಗಳ ಬಗ್ಗೆ ನಾಯಕರು ಮಾತುಕತೆಯನ್ನ ಮಾಡಲಿದ್ದಾರೆ. ಬೆಳಗ್ಗೆಯಿಂದ ಸಂಜೆ 4ರವರೆಗೂ ಕೂಡ ಸುದೀರ್ಘವಾಗಿ ಸಭೆಯನ್ನ ಮಾಡಲಾಗುತ್ತೆ. ಆ 6 ಅಜೆಂಡಗಳು ಅಂತ ಹೇಳ್ತಾ ಇದ್ದೆ. ಆ 6 ಅಜೆಂಡಗಳು ಯಾವುದು, ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಚರ್ಚೆಯನ್ನ ಮಾಡಲಾಗುತ್ತೆ ಅಂತ ನೋಡ್ತಾ ಹೋಗೋಣ. 26 ಪಕ್ಷಗಳ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಕ್ಕಾಗಿ ಉಪಸಮಿತಿಯನ್ನ ರಚನೆ ಮಾಡುವಂಥದ್ದು. ಅಜೆಂಡಾ ನಂಬರ್ 1 ತೋರಿಸ್ತಾ ಇದೀವಿ. ಸಾಮಾನ್ಯ ಉಪಸಮಿತಿ ಇಲ್ಲಿ ಇದು ಲೋಕಸಭೆ ಚುನಾವಣೆಗೆ ಮೈತ್ರಿಕೂಟದ ಸೇತುವೆಯಾಗಿ ನಿರ್ವಹಿಸಲಿರುವಂಥದ್ದು. ಎಲ್ಲಾ ಪಕ್ಷಗಳನ್ನು ಒಗ್ಗೂಡಿಸುವಂತ ನಿಟ್ಟಿನಲ್ಲಿ ಮೈತ್ರಿಕೂಟದ ಬೆಳವಣಿಗೆಗಳು, ಪರಸ್ಪರ ಸಂವಹನದ ಕೆಲಸವನ್ನ ಈ ಉಪಸಮಿತಿ ಮಾಡಲಿದೆ. ಎಲ್ಲಾ ಪಕ್ಷಗಳನ್ನ ಒಗ್ಗೂಡಿಸುವಂತ ಕೆಲಸ, ಪ್ರಮುಖ ಪಾತ್ರವನ್ನ ಇದರಲ್ಲಿ ವಹಿಸಲಾಗುತ್ತೆ. ಇನ್ನು ಮೈತ್ರಿಕೂಟ ಸಮಿತಿ ಅಜೆಂಡಾ 2 ನೋಡೋದಾದ್ರೆ ಮೈತ್ರಿಕೂಟದ ಕಾರ್ಯಕ್ರಮಗಳ ಆಯೋಜನೆಗೆ ಉಪಸಮಿತಿಯನ್ನ ರಚನೆ ಮಾಡಲಾಗುವಂಥದ್ದು. ಅದರಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು, ದೇಶದಾದ್ಯಂತ ಎಲ್ಲಿ ರ್ಯಾಲಿಗಳನ್ನ ಮಾಡಬೇಕು, ಆಯೋಜನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ಚರ್ಚೆಯನ್ನ ಮಾಡಲಾಗುತ್ತೆ. ಎಲ್ಲೆಲ್ಲಿ ಸಮಾವೇಶ, ಯಾವ ರೀತಿಯ ಆಂದೋಲನ ಮಾಡಬೇಕು, ಸಮಾವೇಶ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿಯ ಕಾರ್ಯಕರ್ತರನ್ನು ಸೇರಿಸಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಎಲ್ಲಾ ಕಾರ್ಯಕ್ರಮ ರೂಪಿಸುವಂತ ಹೊಣೆಯನ್ನ ಈ ಸಮಿತಿಗೆ ನೀಡಲಾಗುತ್ತೆ. ಸುಮಾರು ಒಂದು 5ರಿಂದ 6 ಉಪಸಮಿತಿಗಳನ್ನ ರಚನೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಅಜೆಂಡಾ ನಂಬರ್ 3 ಸೀಟು ಹಂಚಿಕೆಯ ಸೂತ್ರ. ಪಕ್ಷಗಳ ನಡುವೆ ಸೀಟು ಹಂಚಿಕೆ ಬಗ್ಗೆ ಮಾತುಕತೆಯನ್ನ ಮಾಡುವಂಥದ್ದು. ಯಾವ ರಾಜ್ಯದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸೀಟು ಕೊಡಬೇಕು, ಹಂಚಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಅದು ಕೂಡ ಇವತ್ತಿನ ಪ್ರಮುಖ ಅಜೆಂಡಾಗಳಲ್ಲಿ ಒಂದಾಗಿರುವಂಥದ್ದು. ಇನ್ನು ಪಕ್ಷದ ಪ್ರಾಬಲ್ಯದ ಮೇಲೆ ಸೀಟು ಹಂಚಿಕೆ ಸಾಧ್ಯತೆ ಇರುವಂಥದ್ದು. ಯಾವ ಪಕ್ಷ ಯಾವ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದೆ, ಆ ಸ್ಟ್ರಾಂಗ್ ಇರುವಂತ ಪಕ್ಷಗಳಿಗೆ ಹೆಚ್ಚಿನ ಸೀಟನ್ನ ಬಿಟ್ಕೊಡುವಂಥದ್ದು. ಇನ್ನು ಸ್ವಲ್ಪ ಪ್ರಭಾವ ಇರುವಂತ ಪಕ್ಷಗಳಿಗೆ ಸ್ವಲ್ಪ ಮಟ್ಟಿನ ಸೀಟ್ಗಳನ್ನ ಕೊಡುವಂಥದ್ದು. ಅಜೆಂಡಾ ನಂಬರ್ 4 EVM ಸಮಸ್ಯೆಗಳು. EVM ಸಮಸ್ಯೆಗಳ ಕುರಿತು ಸುದೀರ್ಘವಾಗಿ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಇವತ್ತು ಯಾವ ರಾಜ್ಯಗಳಲ್ಲಿ ಏನ್ ಸಮಸ್ಯೆ ಇದೆ ಅಂತ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಇವತ್ತಿನ 26 ಪಕ್ಷಗಳು ಭಾಗಿಯಾಗ್ತಾ ಇರುವಂತ ನಾಯಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿದ್ದಾರೆ. ಏನೆಲ್ಲ ಸುಧಾರಣೆ ಆಗ್ಬೇಕು ಅಂತ ಅಂಶಗಳನ್ನ ಪಟ್ಟಿ ಮಾಡಲಾಗುತ್ತೆ. ಸುಧಾರಣೆ ಆಗ್ಬೇಕಾಗಿರುವಂತ ಅಂಶಗಳನ್ನ, ಆ ಅಂಶಗಳನ್ನ ಚುನಾವಣಾ ಆಯೋಗದ ಮುಂದೆ ಇಟ್ಟು ಮನವಿಯನ್ನ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಇದು ಅಜೆಂಡಾ 4 ಆಯ್ತು. ಅಜೆಂಡಾ 5 ನೋಡೋಣ. ಮೈತ್ರಿಕೂಟಕ್ಕೆ ಹೊಸ ಹೆಸರನ್ನ ಕೊಡುವಂತ ಸಾಧ್ಯತೆ ಇದೆ. ಮೈತ್ರಿಕೂಟಕ್ಕೆ ಇಡಬೇಕಾದಂತ ಹೆಸರಿನ ಬಗ್ಗೆ ಮಾತುಕತೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಗುತ್ತೆ. ಏನಂತ ಹೆಸರಿಡಬೇಕು ಅಂತ ಎಲ್ರಿಗೂ ಒಮ್ಮತ ಮೂಡುವಂತ ಹೆಸರು ಸಭೆಯಲ್ಲಿ ಫೈನಲ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕೆಂದ್ರೆ ಇದು ತೃತೀಯ ರಂಗ ಅಥವಾ UPA ಅಂತಾನೂ ಕೂಡ ಅಲ್ಲ. UPA ತೃತೀಯ ರಂಗದಲ್ಲಿ ಇರುವಂತ ಪಕ್ಷಗಳು ಕೂಡ ಇಲ್ಲಿ ಜಾಯಿನ್ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಬೇರೆಯದ್ದೇ ರೀತಿಯಾದಂತ ಒಂದು ಹೆಸರನ್ನ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅಜೆಂಡಾ ನಂಬರ್ 6 ನೋಡೋಣ. ಮೈತ್ರಿಕೂಟಕ್ಕೆ ಸಂಚಾಲಕರನ್ನ ನೇಮಕ ಮಾಡುವಂತದ್ರ ಬಗ್ಗೆ. ಮೈತ್ರಿಕೂಟ ಮುನ್ನಡೆಸಲಿಕ್ಕೆ ಸಂಚಾಲಕರನ್ನ ನೇಮಕ ಮಾಡುವಂತ ಸಾಧ್ಯತೆ ಇದೆ. ಇಲ್ಲಿ ಯಾರ ನೇಮಕ ಮಾಡಬೇಕು ಅನ್ನುವಂತ ಪ್ರಶ್ನೆ ಇರುವಂತದ್ದು. ಎಲ್ಲಾ ನಾಯಕರ ಸಹಮತ ಪಡೆದು ಸಂಚಾಲಕರನ್ನ ನೇಮಕ ಮಾಡುವಂತ ಸಾಧ್ಯತೆ ಇದೆ. ಮೈತ್ರಿಕೂಟ ಕಾರ್ಯಕ್ರಮಗಳ ಮೇಲೆ ಸಂಚಾಲಕರು ನಿಗಾವನ್ನ ಇಡ್ತಾರೆ. ಎಷ್ಟು ಜನ ಸಂಚಾಲಕರನ್ನ ನೇಮಕ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಅದರ ನೇತೃತ್ವವನ್ನ ಯಾರು ವಹಿಸ್ತಾರೆ ಅನ್ನುವಂಥದ್ದನ್ನ ಕೂಡ ನೋಡ್ಬೇಕಾಗುತ್ತೆ. ಇಲ್ಲೇ ಇರುವಂತದ್ದು ಪ್ರಮುಖ ವಿಚಾರ. ಯಾಕೆಂದ್ರೆ ಸಂಚಾಲಕರನ್ನ ಯಾವ ಪಕ್ಷದವ್ರನ್ನ ಮಾಡಬೇಕು ಅನ್ನುವಂತ ಗೊಂದಲ ಇದೆ. ಯಾರನ್ನ ಮಾಡ್ತಾರೆ ಕಾದ್ ನೋಡ್ಬೇಕು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್.
ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಚಿದಾನ್ ಪಟೇಲ್. ನೋಡ್ತಾ ಇದ್ದೀವಿ ಇವತ್ತು ಮಹಾಮೈತ್ರಿಕೂಟದ ಪ್ರಮುಖ ಸಭೆ ನಡೀತಾ ಇರುವಂತದ್ದು. 26 ಪಕ್ಷಗಳ 49 ಸದಸ್ಯರು ಭಾಗಿಯಾಗ್ತಾರೆ. ಈ ಒಂದು ಮಹಾಮೈತ್ರಿಯ ಪ್ರಮುಖ ಅಂಶಗಳು ಅಂತ ನೋಡ್ತಾ ಹೋಗೋದಾದ್ರೆ ಏನೆಲ್ಲ ಚರ್ಚೆ ಆಗ್ತಾ ಹೋಗ್ಬೋದು ಅಂತ? ಪೃಥ್ವಿ, ಇವತ್ತು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಮಹಾಮೈತ್ರಿಕೂಟದ ಸಭೆ 2ನೇ ದಿನಕ್ಕೆ ಕಾಲಿಡಲಿದೆ. ಇವತ್ತು 11 ಗಂಟೆಗೆ ಬೈಠಕ್ ಆರಂಭವಾಗಲಿರ್ತಕ್ಕಂಥದ್ದು. ಇವತ್ತಿನ ಸಭೆ ಮಹತ್ವದ ಸಭೆ ಅಂತಲೇ ಹೇಳಲಾಗ್ತಿದೆ. ಪ್ರಮುಖವಾಗಿರ್ತಕ್ಕಂಥ 6 ಅಜೆಂಡಾಗಳನ್ನು ಮುಂದಿಟ್ಕೊಂಡು ಇವತ್ತು ಸಭೆಯಲ್ಲಿ ಚರ್ಚೆ ಆಗ್ತಿದೆ ಅಂತೇಳಿ ನ್ಯೂಸ್ 18 ಕನ್ನಡಕ್ಕೆ ಮಾಹಿತಿ ಲಭ್ಯ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ರೂಪಿಸಲು ಇವತ್ತು ಒಂದು ಉಪಸಮಿತಿ ರಚನೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಮುಂದಿನ ಲೋಕಸಭೆ ಚುನಾವಣೆಗೆ ವಿಪಕ್ಷಗಳು ಮೈತ್ರಿಕೂಟಗಳ ನಡುವೆ ಇರತಕ್ಕಂಥ ಸಮನ್ವಯತೆ ಸಾಧಿಸಲು ಮತ್ತು ಮೈತ್ರಿಕೂಟಗಳ ಬೆಳವಣಿಗೆ ಪರಸ್ಪರ ಸಂವಹನ ನಡೆಸಲಿಕ್ಕೆ ಈ ಒಂದು ಸಮಿತಿ ಅನುಕೂಲ ಆಗುತ್ತೆ ಎಂಬ ಕಾರಣಕ್ಕಾಗಿ ಉಪಸಮಿತಿ ರಚನೆ ಮಾಡಲಾಗ್ತಿದೆ. ಜೊತೆಗೆ ಮೈತ್ರಿಕೂಟದ ಜಂಟಿ ಕಾರ್ಯಕ್ರಮಗಳ ಆಯೋಜನೆಗೆ ಸಂಬಂಧಪಟ್ಟ ಕೂಡ ಇನ್ನೊಂದು ಉಪಸಮಿತಿ ರಚನೆ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ದೇಶಾದ್ಯಂತ ಯಾವ್ಯಾವ ಸ್ಥಳಗಳಲ್ಲಿ ಮೈತ್ರಿಕೂಟದ ಪಕ್ಷಗಳು ಅಂದರೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಎಲ್ಲೆಲ್ಲಿ ಸಭೆಗಳನ್ನ ಮಾಡಬೇಕು, ಸಮಾರಂಭಗಳನ್ನ ಮಾಡಬೇಕು, ರ್ಯಾಲಿಗಳನ್ನ ಮಾಡಬೇಕು ಎಂಬುದರ ಬಗ್ಗೆ ಕೂಡ ಇವತ್ತು ಮೊದಲ ಹಂತದ ಚರ್ಚೆ ನಡೆಯಲಿದೆ. ನಂತರ ವಿಪಕ್ಷಗಳ ಒಕ್ಕೂಟಗಳ ನಡುವೆ ಸೀಟು ಹಂಚಿಕೆ, ಯಾಕಂದ್ರೆ ಇದು ಗಂಭೀರ ಸ್ವರೂಪದ್ದು. ಯಾಕಂತ ಹೇಳಿದ್ರೆ ಈಗ ಪಶ್ಚಿಮ ಬಂಗಾಳದಲ್ಲಿ ತೆಲಂಗಾಣ ಮತ್ತು ಕಾಂಗ್ರೆಸ್ ನಡುವೆ ಒಂದಷ್ಟು ಬಿರುಕು ಇರ್ತಕ್ಕಂಥದ್ದು. ಅದೇ ರೀತಿ ಕೇರಳದಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷದ ನಡುವಿನ ಬಿರುಕುಗಳಿರ್ತಕ್ಕಂಥದ್ದು. ಮತ್ತು ಜೊತೆಗೆ ದೆಹಲಿ ಮತ್ತು ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ಇರ್ತಕ್ಕಂಥ ಅಲ್ಲಿ ಆಂತರಿಕ ವೈರುಧ್ಯಗಳು, ಈ ಎಲ್ಲದನ್ನು ಸರಿಪಡಿಸಿಕೊಂಡು ಸೀಟು ಹಂಚಿಕೆಯನ್ನ ಮಾಡಬೇಕಾಗಿರುವಂಥದ್ದು. ಇನ್ನು ತಮಿಳುನಾಡಿನಲ್ಲಿ ಕೂಡ ಇಲ್ಲೊಂದು ಕಡೆ ಡಿಎಂಕೆ ಮತ್ತು ಕಾಂಗ್ರೆಸ್ ನಡುವೆ ಸೀಟು ಹಂಚಿಕೆ ವಿಚಾರ ಇರುವಂಥದ್ದು. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಏನು ಟಿಡಿಪಿ ಇರ್ಬೋದು ಅಥವಾ ವೈಎಸ್ಆರ್ ಪಕ್ಷಗಳಿರ್ತಕ್ಕಂಥದ್ದು, ಬಿಎಸ್ಆರ್ ಪಕ್ಷಗಳಿರ್ತಕ್ಕಂಥ ಯಾರು ಕೂಡ ಈ ಒಂದು ಮೈತ್ರಿ ಪಕ್ಷಕ್ಕೆ ಬಂದಿಲ್ಲ. ಹಾಗಾಗಿ ಯಾರ ಜೊತೆ ಹೊಂದಾಣಿಕೆ ಮಾಡಬೇಕೆಂಬುದರ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ. ಮತ್ತು ದೇಶಾದ್ಯಂತ ಕಾಂಗ್ರೆಸ್ ಎಲ್ಲಿ ಸ್ಟ್ರಾಂಗ್ ಇರ್ತಕ್ಕಂಥದ್ದು ಮತ್ತು ಈಗ ಉತ್ತರ ಪ್ರದೇಶದಲ್ಲಿ ತೆಗೆದುಕೊಂಡ್ರೆ ಸಮಾಜವಾದಿ ಪಕ್ಷ ಎಲ್ಲೊಂದು ಕಡೆ ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಹೀನಾಯ ಸೋಲು ಅನುಭವಿಸುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾಗಿ ಪ್ರಮುಖವಾಗಿ ಇಲ್ಲಿ ಸೀಟು ಹಂಚಿಕೆ ಸಂಬಂಧಪಟ್ಟಾಗೆ ಮೊದಲ ಹಂತದ ಚರ್ಚೆ ಆರಂಭವಾಗಲಿದೆ. ಈ ಎಲ್ಲದರ ನಡುವೆ ಪ್ರಮುಖವಾಗಿ ಈಗಾಗಲೇ ಇವಿಎಂ ಸಂಬಂಧಪಟ್ಟಾಗೆ ಇವಿಎಂ ದೋಷಕ್ಕೆ ಸಂಬಂಧಪಟ್ಟ ಕೂಡ ಆರಂಭಿಕ ಚರ್ಚೆ ನಡೆಯಲಿದೆ. ಇನ್ನು ವಿಪಕ್ಷಗಳ ಮೈತ್ರಿಕೂಟಕ್ಕೆ ಏನು ಹೆಸರು ಇಡಬೇಕು, ಯಾಕಂತ ಹೇಳಿದ್ರೆ UPA 1 ಮತ್ತು UPA 2 ಇಡಲಾಗಿತ್ತು. ಹಾಗಾಗಿ ಅವತ್ತು UPA ಜೊತೆದಂಥ ಅನೇಕ ಪಕ್ಷಗಳು ಇದೀಗ ಬಿಜೆಪಿ ಜೊತೆ ಕೈ ಜೋಡಿಸಿರುವಂಥದ್ದು. ಹಾಗಾಗಿ ಈ ಒಂದು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಈ ಒಂದು ಒಗ್ಗಟ್ಟಿಗೆ ಯಾವ ಹೆಸರು ನೀಡಬೇಕು ಅನ್ನೋ ಚರ್ಚೆ ಆಗ್ತಿದೆ. ಜೊತೆಗೆ ಪ್ರಮುಖವಾಗಿ ಸಂವಹನ ನಡೆಸಲಿಕ್ಕೆ ಇಲ್ಲಿ ಪ್ರಮುಖವಾಗಿ ಸಂಚಾಲಕರನ್ನು ನೇಮಕ ಮಾಡಬೇಕಾಗಿದೆ. ಯಾರನ್ನ ಮಾಡಬೇಕು, ಯಾಕಂತ ಹೇಳಿದ್ರೆ ಮಿತ್ರ ಪಕ್ಷಗಳ ಒಂದು ಸಂಪರ್ಕಗಳನ್ನು ಮಾಡಬೇಕು. ಜೊತೆಗೆ ಬೇರೆ ಬೇರೆ ಪಾರ್ಟಿಗಳನ್ನ ಇನ್ವೈಟ್ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಅದು ಬಹಳಷ್ಟು ಒಂದು ದೊಡ್ಡ ಕೆಲಸಗಳಾಗಿರುವಂಥದ್ದು. ಅದಕ್ಕೆ ತೂಕವಾದ ವ್ಯಕ್ತಿ ಬೇಕಾಗಿರುವಂಥದ್ದು. ಹಾಗಾಗಿ ಯಾರನ್ನ ಸಂಚಾಲಕರ ಮಾಡಬೇಕೆಂಬುದರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗ್ತಿದೆ. ಈ ಎಲ್ಲದರ ನಡುವೆ ಪ್ರಮುಖವಾಗಿ ಮುಂಬರಲಿರ್ತಕ್ಕಂಥ 4 ರಾಜ್ಯಗಳ ಚುನಾವಣೆ, ಈ ಒಂದು 4 ರಾಜ್ಯಗಳ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಮಣಿಸಿದರೆ ಮಾತ್ರ ಲೋಕಸಭೆ ಚುನಾವಣೆಗೆ ಅದು ಮುನ್ನುಡಿಯಾಗಲಿದೆ. ಹಾಗಾಗಿ ಈ 4 ರಾಜ್ಯಗಳ ಚುನಾವಣೆ ಸಂಬಂಧಪಟ್ಟ ಹಾಗೆ ಇವತ್ತು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಪಾತ್ರ ಏನು, ಯಾವ ರೀತಿ ಸ್ಟ್ರಾಟಜಿಯನ್ನು ಮಾಡಬೇಕೆಂಬುದರ ಬಗ್ಗೆ ಕೂಡ ಚರ್ಚೆ ಆಗಲಿದೆ. ಇನ್ನ ಇದೇ 20ನೇ ತಾರೀಕಿಂದ ಲೋಕಸಭೆ ಮಳೆಗಾಲ ಅಧಿವೇಶನ ಆರಂಭವಾಗ್ತಿದೆ. ಈ ಒಂದು ಮಳೆಗಾಲ ಅಧಿವೇಶನದಲ್ಲಿ ಭಾರತೀಯ ಜನತಾ ಪಕ್ಷ, ಮೋದಿ ನೇತೃತ್ವದ ಭಾರತೀಯ ಜನತಾ ಪಕ್ಷ UCC ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಮಸೂದೆಯನ್ನ ಪಾಸ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇದು ಎಲ್ಲ ಒಂದು ಕಡೆ ಬಹುಸಂಖ್ಯಾತ ಹಿಂದೂ ಮತಗಳನ್ನ ಕನ್ಸಾಲಿಡೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರ ಆರಂಭವಾಗಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ನಡೆ ಏನು ಎಂಬುದರ ಬಗ್ಗೆ ಮತ್ತು ಸಂಸತ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಬಿಜೆಪಿ ವಿರುದ್ಧ ಕ್ರಿಯಾತ್ಮಕವಾಗಿ ಮತ್ತು ರಚನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕೆಂಬುದರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗಲಿದೆ. ಈ ಎಲ್ಲದರ ನಡುವೆ ಪ್ರಮುಖವಾಗಿ ದೆಹಲಿ ಸರ್ಕಾರವನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳಲು ಕೇಂದ್ರ ಸರ್ಕಾರ ಎಲ್ಲ ಒಂದು ಕಡೆ ದೆಹಲಿಯ ಆಡಳಿತವನ್ನ ಏನು ಕೇಂದ್ರದ ಸುಪರ್ದಿಗೆ ವಹಿಸಿಕೊಳ್ಳಲು ಸುಗ್ರೀವಾಜ್ಞೆ ಹೊರಡಿಸಲಿಕ್ಕೆ ಮುಂದಾಗಿರುವಂಥದ್ದು. ಈ ಸಂಬಂಧಪಟ್ಟಾಗೆ ಇದುವರೆಗೂ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸಿತು. ಅನಿವಾರ್ಯವಾಗಿ ಕಾಂಗ್ರೆಸ್ ಇದೀಗ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈ ಸಂಬಂಧಪಟ್ಟ ಕೂಡ ಸಂಸತ್ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡುವ ಸಂಬಂಧಪಟ್ಟಾಗೆ ಇವತ್ತು ಅನೇಕ ಚರ್ಚೆ ನಡೆದಿರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಮಹಾಗಠಬಂಧನ್ ಸಭೆ ನಡೆಸ್ತಾ ಇರುವಂತ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿಯ ಶಾಸಕ ಯತ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಸಭೆಗಾಗಿ ತೆರಿಗೆದಾರರ ಹಣದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ರಾಜಕೀಯ ಅಜೆಂಡಕ್ಕಾಗಿ ಭೇಟಿ ನೀಡುವಂತ ರಾಜಕೀಯ ನಾಯಕರನ್ನ ಸ್ವಾಗತಿಸಲಿಕ್ಕೆ ಸರ್ಕಾರ ತನ್ನ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದೆ. IAS ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ಕರ್ನಾಟಕದ ಕಾಂಗ್ರೆಸ್ ನಾಯಕರು ತಮ್ಮ ಪಕ್ಷದಿಂದ ಈ ಮೊತ್ತವನ್ನ ಖರ್ಚು ಮಾಡಬಹುದಿತ್ತು. ಇಂತಹ ರಾಜಕೀಯ ಕಾರ್ಯಕ್ರಮಕ್ಕಾಗಿ ತೆರಿಗೆದಾರರ ಹಣವನ್ನ ಏಕೆ ವ್ಯರ್ಥ ಮಾಡ್ತೀರಿ ಅಂತ ಯತ್ನಾಳ್ ಪ್ರಶ್ನೆಯನ್ನ ಮಾಡಿದ್ದಾರೆ.
ವಿಪಕ್ಷಗಳ ಒಗ್ಗಟ್ಟಿನ ತಂತ್ರಕ್ಕೆ ಆಡಳಿತಾರೂಢ ಬಿಜೆಪಿ ಕೂಡ ಪ್ರತಿತಂತ್ರವನ್ನ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ವಿಪಕ್ಷಗಳು ಅಂದ್ರೆ ಬಿಜೆಪಿಯನ್ನ ಅಪೋಸ್ ಮಾಡುವಂತ ಪಕ್ಷಗಳೆಲ್ಲವೂ ಕೂಡ ಒಗ್ಗಟ್ಟಾಗಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ದೆಹಲಿಯಲ್ಲಿ NDA ಮಹತ್ವದ ಸಭೆ ನಡೆಯಲಿದೆ ಇವತ್ತು. ಮೋದಿ, ಅಮಿತ್ ಶಾ, JP ನಡ್ಡಾ ನೇತೃತ್ವದಲ್ಲಿ ನಡೆಯುವಂತ ಸಭೆ ಇದು. ಅವರು ಯಾವ ರೀತಿಯಾಗಿ ಅಜೆಂಡವನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟು ಪಕ್ಷಗಳು ಭಾಗಿಯಾಗ್ತಾ ಇದ್ದಾವೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಬಿಕಾಸ್ 3ನೇ ಬಾರಿಗೆ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಈ ಬಾರಿಯ ಚರ್ಚೆ. ಕಳೆದ 5 ವರ್ಷದಲ್ಲಿ ಲೆಕ್ಕಕ್ಕೆ ಇರಲಿಲ್ಲ NDA ಮೈತ್ರಿಕೂಟದಲ್ಲಿ ಇರುವಂತಹ ಪಕ್ಷಗಳು ದೊಡ್ಡದಾದಂತ ಪಕ್ಷ ಬಿಜೆಪಿ ಆಗಿದ್ದಂತ ಹಿನ್ನೆಲೆಯಲ್ಲಿ. ಆದರೆ ಈ ಹಿಂದಿನ ಪರಿಸ್ಥಿತಿ ಈಗಿಲ್ಲ. NDA ಮೈತ್ರಿಕೂಟ ಅಂದ್ರೆ ಬಿಜೆಪಿಗೆ ಸದ್ಯದ ಪರಿಸ್ಥಿತಿ. ಸೊ ಹೀಗಾಗಿ ಪಕ್ಷಗಳನ್ನ ಅವಲಂಬನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿನೇ ಯಾವ ರೀತಿಯಾಗಿ ವಿರೋಧ ಪಕ್ಷಗಳು ಒಂದು ಒಕ್ಕೂಟವನ್ನ ರಚನೆ ಮಾಡ್ತಾ ಇದಾವೋ ಅದೇ ರೀತಿಯಾಗಿ NDAಯ ಕಳೆದ ಬಾರಿ ಇದ್ದಂತ ಪಕ್ಷಗಳನ್ನ ಗರ್ವಾಪ್ಸಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನ ಮಾಡಲಾಗ್ತದೆ. ಇದ್ರ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋದಾದ್ರೆ NDA ಮಹಾಸಭೆ ದೆಹಲಿಯಲ್ಲಿ NDA ಮೈತ್ರಿಕೂಟದ ಮಹತ್ವದ ಸಭೆ ನಡೆಯಲಿರುವಂತದ್ದು ಇವತ್ತು ನಡೀತಾ ಇದೆ. ಅಲ್ಲೂ ಕೂಡ ದೆಹಲಿಯಲ್ಲಿ ನಡೀತಾ ಇರುವಂತ ಒಂದು ಸಭೆ ಇದು. NDA ಮೈತ್ರಿಕೂಟದ ಅಂದ್ರೆ ಬಳಗವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಬಿಜೆಪಿ ಪಡವನ್ನ ತೊಟ್ಟಿರುವಂತದ್ದು. ಸಾಕಷ್ಟು ಪಕ್ಷಗಳು ಹೊರಗೆ ಹೋಗಿದ್ವು NDA ಮೈತ್ರಿಕೂಟದಿಂದ. 38 ರಾಜಕೀಯ ಪಕ್ಷಗಳ ನಾಯಕರಿಗೆ ಸಭೆಗೆ ಆಹ್ವಾನವನ್ನ ಕೊಡಲಾಗಿದೆ. ಎಷ್ಟು ಜನ ಅಂದ್ರೆ ಯಾವ ಪಕ್ಷದವರು ಹಾಜರಾಗ್ತಾರೆ ಕಾದ್ ನೋಡ್ಬೇಕು. ಮೋದಿ, ಅಮಿತ್ ಶಾ, JP ನಡ್ಡಾ ನೇತೃತ್ವದಲ್ಲಿ ನಡೀತಾ ಇರುವಂತ ಸಭೆ ಇದು. NDA ನೇತೃತ್ವದ ಸಭೆ, NDA ಒಕ್ಕೂಟದ ಸಭೆ. ಮೈತ್ರಿಕೂಟದಿಂದ ಹೊರ ಹೋಗಿರುವಂತ ಪಕ್ಷಗಳಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಕರೆದಿದ್ದಾರೆ ಯಾರ್ಯಾರನ್ನ ಅಂತೆಲ್ಲ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಮೈತ್ರಿಕೂಟವನ್ನ ಸ್ಟ್ರಾಂಗ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಒಂದು ವೇದಿಕೆಯನ್ನ ಸಿದ್ಧಪಡಿಸಲಾಗ್ತದೆ. ಲೋಕಸಭೆ ಚುನಾವಣೆ ಸಿದ್ಧತೆಗಳ ಬಗ್ಗೆನೂ ಕೂಡ ಸಮಾಲೋಚನೆಯನ್ನ ಮಾಡಲಾಗುತ್ತೆ. ಇಲ್ಲೂ ಕೂಡ ಅಷ್ಟೇ ಸೀಟ್ ಹಂಚಿಕೆ ಮಾಡುವಂತ ವಿಚಾರ ಆಗಿರ್ಬೋದು, ಯಾವ ರೀತಿಯಾಗಿ ವಿರೋಧ ಪಕ್ಷಗಳನ್ನ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ಸಮಾಲೋಚನೆಯನ್ನ ಮಾಡಲಾಗುತ್ತೆ. ಇದು ಆರಂಭದ ಸಭೆ. ಈಗ ಆಲ್ರೆಡಿ 2ನೇ ಸಭೆಗೆ ಕಾಂಗ್ರೆಸ್ ಜೊತೆ ಇರುವಂತ ಪಕ್ಷಗಳು ಮುಂದಾಗಿರುವಂಥದ್ದು. ಈಗ ಇವರದ್ದು NDA ಮೈತ್ರಿಕೂಟದ್ದು ಮೊದಲ ಸಭೆ ಆಗಿರುವಂಥದ್ದು. ಬರುವಂತವ್ರು ಯಾರ್ಯಾರು ಅಂತ ನೋಡಿದಾದ್ರೆ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ TDP ಪಕ್ಷ, ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷ, ಇವರು ಕೂಡ ಹಾಜರಾಗ್ತಾರೆ. ಇವತ್ತು NDA ಕೂಟದ ಒಂದು ಸಭೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸುಖ್ಬೀರ್ ಸಿಂಗ್ ಬಾದಲ್ ಅವರು ಇವರು ಕೂಡ ಹಾಜರಾಗ್ತಾ ಇದ್ದಾರೆ. ಶಿರೋಮಣಿ ಅಕಾಲಿ ದಳದವರು, ಕರ್ನಾಡ್ ಸಂಗಮ ಅವರು, ಇವರು ಆಕ್ಚುಲಿ NDA ಮೈತ್ರಿಕೂಟವನ್ನ ಬಿಟ್ಟು ಹೋಗಿದ್ರು. TDP ಪಕ್ಷದವರು ಕೂಡ ಅಷ್ಟೇ. ಚಂದ್ರಬಾಬು ನಾಯ್ಡು ಅವರು ಕೂಡ ಇಲ್ಲಿ NDA ಒಕ್ಕೂಟವನ್ನ ಬಿಟ್ಟು ಹೊರ ಬಂದಿದ್ದಂಥವ್ರು. ಈಗ ಅವರು ಕೂಡ ಮತ್ತೆ ಗರ್ವಾಪ್ಸಿ ಅನ್ನುವ ರೀತಿಯಲ್ಲಿ NDA ಕೂಟದವ್ರು ಏನು ಆಹ್ವಾನವನ್ನ ಕೊಟ್ಟಿದ್ದಾರೆ ಆ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೈಪುರ್ ರಿಯೋ ಅವರು ಕೂಡ ಭಾಗಿಯಾಗ್ತಾ ಇರುವಂಥದ್ದು. NDPP ಪಕ್ಷದವರು ಇವರು. ಇನ್ನ ಅನುಪ್ರಿಯಾ ಪಟೇಲ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಇವತ್ತಿನ ಸಭೆಯಲ್ಲಿ. ಸೊ ಈ ರೀತಿಯಾಗಿ ಸಾಕಷ್ಟು ಪಕ್ಷದವರು, ಟೋಟಲ್ ಆಗಿ 38 ಪಕ್ಷದವರು, ಅದರಲ್ಲೂ ಪ್ರಮುಖವಾಗಿ NDA ಒಕ್ಕೂಟವನ್ನ ಬಿಟ್ಟು ಹೋಗಿದ್ದಂಥವ್ರು ಇವತ್ತಿನ ಸಭೆಯಲ್ಲಿ ಭಾಗಿ ಆಗ್ತಾರಾ ಕಾದ್ ನೋಡ್ಬೇಕಾಗಿದೆ. ಕೆಲವರದ್ದು ಕನ್ಫರ್ಮ್ ಆಗಿದೆ, ಇನ್ನು ಕೆಲವರು ಬರ್ತಾರಾ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಇರುವಂತದ್ದು. ನಾ ಮುಂದಿನ ಸುದ್ದಿಗೆ ಹೋಗೋದಾದ್ರೆ ಇಲ್ಲಿ ಪ್ರಮುಖವಾಗಿ ಇರುವಂತ ಪ್ರಶ್ನೆ ಅಂದ್ರೆ JDS ಏನ್ ಮಾಡುತ್ತೆ ಅಂತ. JDS ಒಂದ್ ಕಡೆ ಈಗ ಕಾಂಗ್ರೆಸ್ ನೇತೃತ್ವ ಮತ್ತು ಒಂದ್ ಕಡೆ JDU ಎಲ್ಲರೂ ಕೂಡ ನಡೆಸ್ತಾ ಇರುವಂತ ಇವತ್ತಿನ ಮಹಾಮೈತ್ರಿಯ ಸಭೆಯಲ್ಲೂ ಕೂಡ ಅವರಿಗೆ ಆಹ್ವಾನ ಹೋಗಿಲ್ಲ. ಮತ್ತೊಂದ್ ಕಡೆ NDA ಒಕ್ಕೂಟದವರು ಸಭೆಯನ್ನ ಮಾಡ್ತಾ ಇದಾರಲ್ಲ ದೆಹಲಿಯಲ್ಲಿ, ಅದಕ್ಕೂ ಕೂಡ ಆಹ್ವಾನ ಇಲ್ಲ. ಸೊ ಮತ್ತೆ JDS ಕತೆ ಏನು ಅನ್ನುವಂತ ಪ್ರಶ್ನೆ ಬರುತ್ತೆ. 2 ಮೈತ್ರಿಕೂಟಗಳಿಂದ JDSಗೆ ಆಹ್ವಾನವನ್ನ ಕೊಟ್ಟಿಲ್ಲ. ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡ್ರ ಮಾಜಿ CM ಕುಮಾರಸ್ವಾಮಿ ಅವರು ಅನ್ನುವಂತ ಪ್ರಶ್ನೆ ಇದೆ. ತಮ್ಮ ಜೊತೆಗಿದ್ದಂತ ನೆರೆ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳೆಲ್ಲ UPAಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು. ಇನ್ನ ಬಿಜೆಪಿ ಜೊತೆಗಿನ ಮೃದು ಧೋರಣೆ, ಪಕ್ಷದ ವರ್ಚಸ್ಸು ಕ್ಷೀಣಿಸಿರುವಂಥದ್ದು, ಇನ್ನು ರಾಜ್ಯದಲ್ಲಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಹೀನಾಯವಾಗಿ ಸೋತಿರುವಂಥದ್ದು, ಇದೆಲ್ಲವೂ ಕೂಡ ಅವರಿಗೆ ಆಹ್ವಾನ ಬರ್ದಲೇ ಇರೋದಕ್ಕೆ ಕಾರಣ ಆಗ್ಬಿಟ್ಟಿದ್ಯಾ ಅನ್ನುವಂತ ಪ್ರಶ್ನೆ ಇರುವಂಥದ್ದು. ಆಕ್ಚುಲಿ ಸೇರ್ಕೊಳ್ಬೇಕಾಗಿದ್ದಿದ್ರೆ JDS ಪಕ್ಷ ಇಷ್ಟು ದಿನ ಈ ಮಹಾಗಠಬಂಧನ, ತೃತೀಯ ರಂಗ ಇದ್ರ ಜೊತೆನೆ ಗುರ್ಸ್ಕೊಳ್ತಾ ಇತ್ತು. ಅವ್ರು ಯಾವತ್ತೂ ಕೂಡ NDA ಒಕ್ಕೂಟದಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಬಟ್ ಈಗ NDA ಒಕ್ಕೂಟದಲ್ಲಿ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ JDSಗೆ ಇಲ್ಲೂ ಕೂಡ ಆಹ್ವಾನ ಬಂದಿಲ್ಲ.
ಒಂದ್ ಕಡೆ ಇವತ್ತು ಕಾಂಗ್ರೆಸ್ನವರೆಲ್ಲ ಸೇರ್ಕೊಂಡು ಅಂದ್ರೆ 26 ಪಕ್ಷಗಳು ಸೇರ್ಕೊಂಡು ಇವತ್ತು ಸಭೆ ಮಾಡ್ತಾ ಇದಾರಲ್ಲ, ಅದಕ್ಕೂ ಒಂದು ಆಹ್ವಾನ ಬಂದಿಲ್ಲ ಜೆಡಿಎಸ್ ಪಕ್ಷಕ್ಕೆ. ಮತ್ತು ಒಂದ್ ಕಡೆ NDA ಒಕ್ಕೂಟದವರು ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ, ಅಲ್ಲೂ ಕೂಡ ಆಹ್ವಾನ ಹೋಗಿಲ್ಲ. ಸೊ ಹೀಗಾಗಿ ಅಡಕತ್ತರಲ್ಲಿ ಸಿಕ್ಕಾಕೊಂಡಂತ ಆಗ್ಬಿಟ್ಟಿದೆ. ಕುಮಾರಸ್ವಾಮಿ ಅವರ ಪರಿಸ್ಥಿತಿ ಏನ್ ಮಾಡ್ತಾರೆ ಕಾದ್ ನೋಡ್ಬೇಕಾಗಿದೆ. NDA ಕೂಟಕ್ಕೆ ಹೋಗುವಂತ ಚಾನ್ಸಸ್ ಇದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಈಗ UPA ಮತ್ತೆ ತೃತೀಯ ರಂಗದವರೆಲ್ಲ ಸೇರ್ಕೊಂಡು ಒಂದು ಸಭೆಯನ್ನ ಮಾಡ್ತಾ ಇದ್ರೆ, ಇಲ್ಲಿ ಪ್ರಮುಖವಾಗಿ ಅಡ್ಡಗಾಲು ಅಂದ್ರೆ ಕಾಂಗ್ರೆಸ್ನವರೇ. ಬಿಕಾಸ್ ಅವರಿಂದ 2019 ಎಲೆಕ್ಷನ್ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಹೀನಾಯವಾಗಿ ಸೋತಿದ್ದು. ನಾವು ಸಿಂಗಲ್ ಪಾರ್ಟಿಯಾಗಾದ್ರೂ ಹೋಗಿದ್ರೆ ಮಿನಿಮಮ್ ಅಂದ್ರೂ 7 ಸೀಟಿಗೂ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಬೋದಿತ್ತು. ನಾವು JDS ಜೊತೆ ಮೈತ್ರಿ ಮಾಡಿಕೊಂಡೆ ಹಿನ್ನಡೆ ಆಗಿದ್ದು ಅಂತೆಲ್ಲ ಅವರು ಚರ್ಚೆಯನ್ನ ಮಾಡಿದಂತ ಹಿನ್ನೆಲೆಯಲ್ಲಿ JDSಗೆ ಆಹ್ವಾನ ಕೊಟ್ಟಿಲ್ಲ. ಸೊ ಹೀಗಾಗಿ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಮಾತ್ರ ಸಿಂಗಲ್ ಪಾರ್ಟಿಯಾಗಿ ಅಂದ್ರೆ ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡಲಿದೆ. ಬಿಜೆಪಿ JDS ಮೈತ್ರಿ ಆಗುತ್ತಾ ಅನ್ನುವಂಥ ಕುತೂಹಲಕ್ಕೆ ಇದಷ್ಟೇ ಬ್ರೇಕ್ ಬೀಳ್ಬೇಕಾಗಿರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ನೋಡ್ತಾ ಇದೀವಿ ಆಕ್ಚುಲಿ NDA ಕೂಟಕ್ಕೆ ಕರೆಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು JDS ಅನ್ನ, ಆದ್ರೆ ಅಲ್ಲೂ ಕೂಡ ಆಹ್ವಾನ ಬಂದಿಲ್ಲ. ಇನ್ನು ಒಂದ್ ಕಡೆ ಮಹಾಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಇಲ್ಲೇನಾದ್ರೂ ಆಹ್ವಾನ ಬರುತ್ತಾ ಅಂತ ನೋಡ್ತಾ ಇದ್ರೆ ಇಲ್ಲೂ ಕೂಡ ಆಹ್ವಾನ ಬಂದಿಲ್ಲ. ಏನ್ ಕತೆ ಅಂತ JDSದು? ಖಂಡಿತವಾಗ್ಲೂ ಕೂಡ ಪೃಥ್ವಿರಾಜ್, ಎಲ್ಲ ಒಂದ್ ಕಡೆಗೆ JDS ನಾಯಕರು ಈಗ ಕತ್ತರೆಯಲ್ಲಿ ಸಿಲುಕೊಂಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಒಂದ್ ಕಡೆಗೆ UPA ಮೈತ್ರಿಕೂಟದ ಸಭೆ ಬೆಂಗಳೂರಲ್ಲಿ ನಡೀತಾ ಇದೆ, ಮತ್ತೊಂದ್ ಕಡೆ ಇವತ್ತು ದೆಹಲಿಯಲ್ಲಿ NDA ಮೈತ್ರಿಕೂಟದ ಸಭೆ ಕೂಡ ನಡೀತಾ ಇದೆ. ಈ ಎರಡು ಸಭೆಗಳಿಗೂ ಕೂಡ ಇಲ್ಲೊಂದ್ ಕಡೆ JDS ನಾಯಕರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಆಗಿರ್ಬೋದು ಮತ್ತೆ ದೇವೇಗೌಡರಿಗೆ ಆಹ್ವಾನವನ್ನ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ. ಈ ಒಂದು ಬೆಳವಣಿಗೆಯಿಂದಾಗಿ ಈಗ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಇದೀಗ ಮುಜುಗರ ಪಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕಳೆದ ಹಲವು ದಿನಗಳಿಂದ ಕೂಡ ಒಂದು ಚರ್ಚೆ ಆಗ್ತಾ ಇತ್ತು, ಬಿಜೆಪಿ ಜೊತೆ JDS ವಿಲನ್ ಆಗುತ್ತೆ. ಎಲ್ಲೊಂದ್ ಕಡೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಿದ್ದಾರೆ. ಇವತ್ತಿನ NDA ಸಭೆಗೂ ಕೂಡ HD ಕುಮಾರಸ್ವಾಮಿ ಅವರು ಭಾಗವಹಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ NDA ಮೈತ್ರಿಕೂಟದ ಸಭೆಯಿಂದ ಇನ್ನೂ ಕೂಡ HD ಕುಮಾರಸ್ವಾಮಿ ಅವರಿಗೆ ಅಧಿಕೃತವಾಗಿ ಆಹ್ವಾನವನ್ನ ಕೊಟ್ಟಿಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ UPA ಮೈತ್ರಿಕೂಟದ ಸಭೆಗಳು ಕೂಡ ಆಗ್ತಾ ಇದೆ. ಒಂದ್ ಕಡೆಗೆ ಅವರು ಕೂಡ NDA ಒಕ್ಕೂಟಕ್ಕೆ ಸೇರ್ಲಿಕ್ಕೋಸ್ಕರ ಕುಮಾರಸ್ವಾಮಿ ಅವರು ಏನಾದ್ರೂ ಇದಕ್ಕೂ ಮುಂಚೆನೆ ಕೆಲವೊಂದು ಕಂಡೀಷನ್ಸ್ ಗಳನ್ನ ಹಾಕ್ಬಿಟ್ಟಿದಾರ ಅಂತ? ನಮ್ಗೇನಾದ್ರೂ 5 ರಿಂದ 7 ಕ್ಷೇತ್ರ ಕೊಡೋದಾದ್ರೆ ಮಾತ್ರ ನಾವು ಭಾಗಿಯಾಗ್ತೀವಿ, NDA ಕೂಟಕ್ಕೆ ಜಾಯ್ನ್ ಆಗ್ತೀವಿ ಅಂತ ಏನಾದ್ರೂ ಕಂಡೀಷನ್ಸ್ ಇಟ್ಟಿರುವಂತದ್ರ ಬಗ್ಗೆ ಮಾಹಿತಿ ಇದೆಯಾ? ಖಂಡಿತವಾಗ್ಲೂ ಪೃಥ್ವಿರಾಜ್, ಆ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ನಡೆದಿರಬಹುದು ಅನ್ನೋದ್ರ ಬಗ್ಗೆ ಕೂಡ JDS ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಆದ್ರೆ ಇದ್ರ ಬಗ್ಗೆ ಅಧಿಕೃತವಾಗಿ ಎಲ್ಲೂ ಕೂಡ ಕುಮಾರಸ್ವಾಮಿ ಅವರು ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ಆದ್ರೆ ಈಗ ಎರಡು ಸಭೆಗಳಿಗೆ ಹೋಗದಿರುವಂತದ್ದು ಈಗ JDS ನಾಯಕರಿಗೆ ಒಂದ್ ರೀತಿ ಇಕ್ಕಟ್ಟಿಗೆ ಸಿಲುಕುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆಗೆ ರಾಜ್ಯದ ಬಿಜೆಪಿ ನಾಯಕರು ಕೂಡ ಒಂದ್ ರೀತಿ ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಒಂದ್ ವೇಳೆ ಏನಾದ್ರೂ ಕುಮಾರಸ್ವಾಮಿ ಅವರಿಗೆ ವಿರೋಧ ಪಕ್ಷ ನಾಯಕವನ್ನ ಸ್ಥಾನವನ್ನ ಕೊಡೋದೇ ಆದಲ್ಲಿ JDS ಮತ್ತೆ ಬಿಜೆಪಿ ಅಂದ್ರೆ JDS ಬಿಜೆಪಿ ಜೊತೆಗೆ ವಿಲೀನ ಆದ್ರೆ ಮಾತ್ರ ವಿಲೀನ ಮಾಡ್ಕೊಳ್ಳಿ ಅನ್ನೋ ಬಗ್ಗೆ ಕೂಡ ಒಂದ್ ರೀತಿ ಸಲಹೆಗಳನ್ನ ಕೊಟ್ಟಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರು ಎಲ್ಲೊಂದ್ ಕಡೆ ವಿಲೀನ ಮಾಡೋದಕ್ಕೆ ಒಪ್ಕೊಳ್ತಾ ಇಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ನೀವು ಹೇಳ್ದಂಗೆ ಕನಿಷ್ಠ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 6 ಕ್ಷೇತ್ರಗಳನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಕಂಡೀಷನ್ ಅನ್ನ ಕುಮಾರಸ್ವಾಮಿ ಅವರು ಹಾಕಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ಮಾತುಕತೆ ಇನ್ನೂ ಕೂಡ ಆಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಅವರು ಈ ಒಂದು NDA ಮೈತ್ರಿಕೂಟದ ಸಭೆಯಿಂದ ಮತ್ತೆ ಬಿಜೆಪಿ ರಾಷ್ಟ್ರೀಯ ನಾಯಕರ ಭೇಟಿಯಿಂದ ದೂರ ಸರಿದಿರೋದನ್ನು ಕೂಡ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ JDS ನಾಯಕರ ನಿಲುವು ಏನಿದೆ ಅಂದ್ರೆ ಮೈತ್ರಿಗೆ ಸಂಬಂಧಪಟ್ಟಂತೆ ಒಂದು ರೀತಿ ಗೊಂದಲವಾಗಿರುವಂತದ್ದು. ಪೃಥ್ವಿರಾಜ್, ವೆಲ್ಕಮ್ ಬ್ಯಾಕ್. ಇಂದು ಸಂಜೆ 7 ಗಂಟೆಗೆ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಭೆಯಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ಎಲ್ಲ ಸಚಿವರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೇರಿದಂತೆ ಇತರರು ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ಬಾಕಿ ಉಳಿದಿರುವಂತಹ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ರಾಜ್ಯದಲ್ಲಿ ಈ ಬಾರಿ ವಾಡಿಕೆಗಿಂತ ಮಳೆ ಕಡಿಮೆ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಕೆಲ ಪ್ರದೇಶಗಳನ್ನ, ತಾಲೂಕುಗಳನ್ನ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡುವಂತದ್ರ ಬಗ್ಗೆನೂ ಕೂಡ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಸರ್ಕಾರದ 4ನೇ ಗ್ಯಾರಂಟಿ ಯೋಜನೆಗೆ ಚಾಲನೆಗೆ ದಿನಗಣನೆ ಶುರುವಾಗಿದೆ. ನಾಳೆ ವಿಧಾನಸೌಧದಲ್ಲಿ 4ನೇ ಯೋಜನೆ ಗೃಹಲಕ್ಷ್ಮಿಗೆ ಚಾಲನೆ ಸಿಗುತ್ತೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಾಳೆ ಸಂಜೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯೋಜನೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಇನ್ನು ಜುಲೈ 20ರಿಂದ ಅರ್ಜಿ ನೋಂದಣಿ ಕೆಲಸ ಶುರುವಾಗುವಂತ ಸಾಧ್ಯತೆ ಇದೆ. ಮೈಸೂರಿನ T ನರಸೀಪುರದಲ್ಲಿ ಹಿಂದೂ ಕಾರ್ಯಕರ್ತ ವೇಣುಗೋಪಾಲ್ನ ಕೊಲೆ ನಡೆದಿತ್ತು. ಈ ಪ್ರಕರಣದ ಸಂಬಂಧ ಇಂದು ವೇಣುಗೋಪಾಲ್ ಆತ್ಮಕ್ಕೆ ಶಾಂತಿ ಕೋರ್ಲಿಕ್ಕೆ ಸಂಜೆ 4 ಗಂಟೆಗೆ ಶ್ರದ್ಧಾಂಜಲಿ ಸಭೆಯನ್ನು ನಡೆಸಲಾಗುತ್ತೆ.
ಶ್ರದ್ಧಾಂಜಲಿ ಸಭೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಮಾಜಿ ಸಚಿವ ಬಿ ಶ್ರೀರಾಮುಲು, ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಟಿ ನರಸೀಪುರದ ಗುಂಜ ನರಸಿಂಹ ದೇವಸ್ಥಾನದ ಬಳಿ ಬನ್ನಿ ಅಗಲಿದ ಹಿಂದೂ ಬಂಧುವಿಗೆ 2 ಕಣ್ಣೀರ ಹನಿ ಸಮರ್ಪಿಸೋಣ ಹೆಸರಿನಲ್ಲಿ ಸಭೆ ನಡೆಯಲಿದೆ. ತಮಿಳುನಾಡು ಡಿಎಂಕೆ ಸರ್ಕಾರದ ಸಿಎಂ ಸ್ಟಾಲಿನ್ ಬೆಂಗಳೂರಿನಲ್ಲಿ ವಿರೋಧ ಪಕ್ಷಗಳ ಮಹಾಗಠಬಂಧನ್ ಸಭೆಯಲ್ಲಿ ಪಾಲ್ಗೊಂಡಿರುವಂತ ಬೆನ್ನಲ್ಲೇ ಅತ್ತ ಅವರ ಸಂಪುಟದ ಸಚಿವ ಕೆ ಪೊನ್ನೋಡಿ ಅವರಿಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಉನ್ನತ ಶಿಕ್ಷಣ ಸಚಿವ ಪೊನ್ನೋಡಿ ಹಾಗೂ ಪುತ್ರ ಸಂಸದ ಸಿಗಮಣಿ ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ದಾಳಿ ವೇಳೆ 41.9 ಕೋಟಿ ರೂಪಾಯಿ ನಿಶ್ಚಿತ ಠೇವಣಿಯ ರಶೀದಿ, 70 ಲಕ್ಷ ರೂಪಾಯಿ ನಗದು ಮತ್ತು ಸಾಕಷ್ಟು ಪ್ರಮಾಣದ ವಿದೇಶಿ ಕರೆನ್ಸಿ ಪತ್ತೆಯಾಗಿದೆ. ಇದು ಡಿಎಂಕೆ ಸರ್ಕಾರದ ಸಚಿವರ ಮೇಲೆ ಇತ್ತೀಚಿನ ದಿನಗಳಲ್ಲಿ ನಡೆದಂತ 2ನೇ ಇಡಿ ದಾಳಿಯಾಗಿದೆ. ಈ ಹಿಂದೆ ಉದ್ಯೋಗಕ್ಕಾಗಿ ಲಂಚ ಪಡೆದಂತ ಆರೋಪದ ಮೇಲೆ ಸಚಿವ ಸೆಂಥಿಲ್ ಬಾಲಾಜಿ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಬಂಧಿಸಿದ್ರು. ಇನ್ನು ಇಡಿ ದಾಳಿಗೆ ಪ್ರತಿಕ್ರಿಯಿಸಿರುವಂತ ಸಿಎಂ ಸ್ಟಾಲಿನ್ ಇದಕ್ಕೆ ನಾವು ಹೆದರಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಪಿಎಸ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತ ಆದಿತ್ಯ ಪ್ರಭು ನಿನ್ನೆ ಕಾಲೇಜಿನ 8ನೇ ಮಹಡಿಯಿಂದ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಪರೀಕ್ಷೆಯಲ್ಲಿ ನಕಲು ಮಾಡುವಾಗ ಸಿಕ್ಕಿಬಿದ್ದು ಅವಮಾನ ತಾಳಲಾರದೆ ಈ ನಿರ್ಧಾರವನ್ನ ಕೈಗೊಂಡಿದ್ದಾನೆ. ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಆದಿತ್ಯ ಪ್ರಭು ಬಿದ್ದಿರುವಂತ ಜಾಗದ ಮೇಲೆ ಸಾಕಷ್ಟು ಸಂಶಯ ಮೂಡಿದೆ. ಆದಿತ್ಯ ಬಿದ್ದಿರುವಂತ ಜಾಗ ಮತ್ತು ಬಿಲ್ಡಿಂಗ್ ನಲ್ಲಿ ಮೇಲಿರಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಎಕ್ಸಾಮ್ ನಲ್ಲಿ ಸಿಕ್ಕಿ ಬಿದ್ದಿದ್ದೇ ಕಾರಣ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನುವಂತ ಅನುಮಾನ ಶುರುವಾಗಿದೆ. ಡಾಗ್ ಸ್ಕ್ವಾಡ್ ಹಾಗೂ ಸೀನ್ ಆಫ್ ಕ್ರೈಮ್ ನವರಿಗೂ ಕೂಡ ಕೆಲ ಸಂಶಯಗಳಿದ್ದು ಮೊಬೈಲ್ ಅನ್ನ ರಿಟ್ರೀವ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಜೊತೆಗೆ ಕಾಲೇಜಿನ ಕೆಲ ಸಿಸಿಟಿವಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಕೌಟುಂಬಿಕ ಕಲಹಕ್ಕೆ ಹಿನ್ನೆಲೆಯಲ್ಲಿ ನೇಣು ಬಿಗಿದುಕೊಂಡು ಮಹಿಳಾ ಟೆಕ್ಕಿ ಆತ್ಮಹತ್ಯೆ ಮಾಡಿಕೊಂಡಂತ ಘಟನೆ ಬೆಂಗಳೂರಿನ ಜೋಗುಪಾಳ್ಯದಲ್ಲಿ ನಡೆದಿದೆ. 30 ವರ್ಷದ ದಿವ್ಯಾ ಆತ್ಮಹತ್ಯೆ ಮಾಡಿಕೊಂಡಂತ ಮಹಿಳಾ ಟೆಕ್ಕಿ 7-8 ವರ್ಷಗಳ ಹಿಂದೆ ಅರವಿಂದ್ ಎಂಬಾತನನ್ನ ದಿವ್ಯಾ ಮದುವೆ ಆಗಿದ್ರು. ಪತಿ ಮನೆಯವರು ವರದಕ್ಷಿಣೆ ಕಿರುಕುಳವನ್ನ ನೀಡಲಾಗಿತ್ತಂತೆ. ಇದರಿಂದ ಮನನೊಂದು ದಿವ್ಯಾ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪವನ್ನು ಮಾಡಿದ್ದಾರೆ. ಘಟನೆಯ ಸಂಬಂಧ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವೆಲ್ಕಮ್ ಬ್ಯಾಕ್. ಕೇರಳದ ಮಾಜಿ ಸಿಎಂ ಹಾಗೂ ಕಾಂಗ್ರೆಸ್ ನಾಯಕ ಉಮನ್ ಚಾಂಡಿ ಅವರು ನಿಧನರಾಗಿದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತವರು ಬೆಂಗಳೂರಿನ ಇಂದಿರಾನಗರದಲ್ಲಿರುವಂತಹ ಚಿನ್ಮಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ತಾ ಇದ್ರು. ಚಿಕಿತ್ಸೆ ಫಲಿಸದೆ ಇಂದು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಭಾನುವಾರವಷ್ಟೇ ಅವರನ್ನ ಕೇರಳದಿಂದ ಏರ್ಲಿಫ್ಟ್ ಮೂಲಕ ಚಿನ್ಮಯಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಉಮನ್ ಚಾಂಡಿ 2 ಬಾರಿ ಕೇರಳ ಸಿಎಂ ಆಗಿ ಸೇವೆಯನ್ನು ಸಲ್ಲಿಸಿದ್ರು. ಕೇರಳ ವಿದ್ಯಾರ್ಥಿ ಒಕ್ಕೂಟದ ಮೂಲಕ ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸಿದ್ರು. ಇನ್ನು ಆಸ್ಪತ್ರೆಗೆ ಕೇರಳ ರಾಜಕೀಯ ನಾಯಕರು ಆಗಮಿಸ್ತಾ ಇದ್ದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಉಮನ್ ಚಾಂಡಿ ಪಾರ್ಥಿವ ಶರೀರವನ್ನು ಕೇರಳಕ್ಕೆ ಕೊಂಡೊಯ್ಯಲಿಕ್ಕೆ ವಿಶೇಷ ವಿಮಾನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರುವಂತಹ ಎಲ್ಲಾ ದೇವಾಲಯಗಳಲ್ಲಿ ಇನ್ನು ಮುಂದೆ ಮೊಬೈಲ್ ಫೋನ್ ಬಳಸುವಂತಿಲ್ಲ. ಧಾರ್ಮಿಕ ದತ್ತಿ ಇಲಾಖೆಯಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ತಮಿಳುನಾಡಿನ ಬಳಿಕ ಕರ್ನಾಟಕದ ದೇವಸ್ಥಾನಗಳ ಒಳಗಡೆ ಮೊಬೈಲ್ ಫೋನ್ ನಿಷೇಧ ಮಾಡಲಾಗಿದೆ. ಇನ್ನು ಮುಂದೆ ದೇವರ ದರ್ಶನಕ್ಕೆ ಬರುವಂತಹ ಭಕ್ತರು ಮೊಬೈಲ್ ಫೋನ್ ಅನ್ನ ತರುವಂತಿಲ್ಲ. ತಂದರೂ ಕೂಡ ಕಡ್ಡಾಯವಾಗಿ ಸ್ವಿಚ್ ಆಫ್ ಮಾಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಸಿಬ್ಬಂದಿ ಕೂಡ ದೇವಸ್ಥಾನದಲ್ಲಿ ಮೊಬೈಲ್ ಫೋನ್ ಅನ್ನ ಬಳಸುವಂತಿಲ್ಲ. ದೇಶದ ವಿವಿಧ ನಗರಗಳಲ್ಲಿ ವಶಪಡಿಸಿಕೊಂಡಿರುವಂತಹ 2416 ಕೋಟಿ ರೂಪಾಯಿ ಬೆಲೆ ಬಾಳುವಂತ 1.44 ಲಕ್ಷ ಕೆಜಿ ಮಾದಕ ವಸ್ತುಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವರ್ಚುವಲ್ ಉಪಸ್ಥಿತಿಯಲ್ಲಿ ನಾಶ ಮಾಡಲಾಗಿದೆ. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎಲ್ಲಾ ರಾಜ್ಯಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಸಮನ್ವಯದಲ್ಲಿ ನಾಶಪಡಿಸಲಾಗಿದೆ. ಉಡುಪಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಟಿಪ್ಪರ್ ಲಾರಿ ಹಿಂಭಾಗಕ್ಕೆ ಸ್ಯಾಂಟ್ರೋ ಕಾರ್ ಬಂದು ಹೋಗ್ಬಿಟ್ಟು ಡಿಕ್ಕಿ ಹೊಡೆದಿದೆ. ಸುಮಾರು 1 ಕಿಲೋಮೀಟರ್ನಷ್ಟು ದೂರ ಸ್ಯಾಂಟ್ರೋ ಕಾರನ್ನ ಟಿಪ್ಪರ್ ಲಾರಿ ಎಳೆದೊಯ್ದಿದೆ. ಅಪಘಾತವಾಗ್ತಾ ಇದ್ದಂತೆ ಲಾರಿ ಚಾಲಕ ಎಸ್ಕೇಪ್ ಆಗಲಿಕ್ಕೆ ಯತ್ನಿಸಿ ಅತಿ ವೇಗವಾಗಿಯೇ ಲಾರಿಯನ್ನ ಚಲಾಯಿಸಿದ್ದಾನೆ. ಇನ್ನು ಮೈಸೂರಿನಲ್ಲಿ ನಿಂತಿದ್ದಂತ ಟ್ರ್ಯಾಕ್ಟರ್ಗೆ ಕಾರು ಡಿಕ್ಕಿ ಹೊಡೆದು 3 ಸಾವನ್ನಪ್ಪಿದ್ದಾರೆ. ಪಿರಿಯಾಪಟ್ಟಣ ತಾಲೂಕು ಕಂಪ್ಲಾಪುರ ಬಳಿ ಈ ಘಟನೆ ನಡೆದಿದೆ. ಮುದಾಸಿರ್ ಮುಜಾಹಿದ್ ಅಹಮದ್ ಪಾಷಾ ಮೃತಪಟ್ಟಂತವರು. ಧಾರವಾಡದ ಕುಂದಗೋಳ ತಾಲೂಕಿನಲ್ಲಿ ರೈತರು ಈಗಾಗಲೇ ಮುಂಗಾರು ಮಳೆ ಕೊರತೆಯಿಂದಾಗಿ ಕಂಗಾಲಾಗಿದ್ದಾರೆ. ಈ ನಡುವೆ ಕೆರೆ ನೀರು, ಕೃಷಿ ಹೊಂಡಗಳಲ್ಲಿ ನಿಂತ ನೀರಿನಿಂದ ಅಲ್ಪ ಸ್ವಲ್ಪ ಮಳೆಗೆ ರೈತ ಬಿತ್ತನೆ ಮಾಡಿರುವಂತಹ ಬೆಳೆಗೆ ಜಿಂಕೆ ಕಂಟಕ ಎದುರಾಗಿದೆ. ಹೀಗಾಗಿ ಜಿಂಕೆಗಳ ಕಾಟದಿಂದ ಬೆಳೆಗಳ ರಕ್ಷಣೆಗೆ ಬಿಯರ್ ಬಾಟಲಿ ಮೊರೆ ಹೋಗಿದ್ದಾರೆ. ರೈತ ರಾತ್ರಿ ಜಿಂಕೆಗಳನ್ನು ಓಡಿಸಲಾಗದೆ ಹೊಲದ ವಿವಿಧೆಡೆ ಕೋಲನ್ನ ನೆಟ್ಟಿ ಅದಕ್ಕೆ 2 ಬಿಯರ್ ಬಾಟಲಿ ನೇತು ಹಾಕಿದ್ದಾನೆ.
ಗಾಳಿಗೆ ಬಿಯರ್ ಬಾಟಲ್ ಒಂದಕ್ಕೊಂದು ತಾಗಿ ಜೋರಾದ ಸದ್ದು ಬರ್ತಾ ಇದೆ. ಈ ಸದ್ದಿಗೆ ಬೆದರಿ ಜಿಂಕೆಗಳು ಓಡ್ತಾ ಇದ್ದಾವೆ. ಆದರೆ ಜಿಂಕೆಗಳ ಹಾವಳಿ ತಡೆಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಲಿಕ್ಕೆ ರೈತರು ಅರಣ್ಯ ಇಲಾಖೆಗೆ ಆಗ್ರಹವನ್ನು ಮಾಡಿದ್ದಾರೆ. ದೆಹಲಿಯಲ್ಲಿ ಯಮುನಾ ನದಿ ಪ್ರವಾಹ ಮಟ್ಟ ಅಪಾಯಕಾರಿ ಸ್ಥಿತಿಯಲ್ಲೇ ಮುಂದುವರೆದಿದೆ. ನಿನ್ನೆ ನದಿ ನೀರಿನ ಮಟ್ಟ 205.94 ಮೀಟರ್ಗೆ ಏರಿಕೆಯಾಗಿದೆ. ದೆಹಲಿಯ ಹಲವು ಪ್ರದೇಶಗಳು ಜಲಾವೃತವಾಗಿದ್ದಾವೆ. ಕೆಲವೆಡೆ ಪ್ರವಾಹ ಕಡಿಮೆ ಆಗಿದ್ದು ಕೆಸರಿನ ಕಾಟ ಶುರುವಾಗಿದೆ. ದೆಹಲಿಯ ITO ರಸ್ತೆ, ರೆಡ್ ಫೋರ್ಟ್ ಹಾಗೂ ರಾಜ್ಘಾಟ್ನಲ್ಲಿ ಪ್ರವಾಹದ ನೀರು ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ಹಿಮಾಚಲ ಪ್ರದೇಶದಲ್ಲಿ ವರ್ಣಾರ್ ಬೆಟ್ಟದಿಂದ ಹಲವು ರಸ್ತೆಗಳ ಮೇಲೆ ಗುಡ್ಡ ಕುಸಿದಿದೆ. ಇದನ್ನ ತೆರವು ಮಾಡುವಂತ ಸಂದರ್ಭದಲ್ಲಿ ಯಂತ್ರದ ಮೇಲೇನೆ ಭಾರಿ ಬಂಡೆಯೊಂದು ಉರುಳಿ ಬಿದ್ದಿದೆ. ಮಂಡಿ ಜಿಲ್ಲೆಯ ಚಂಡೀಗಢ ಮನಾಲಿ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಸದ್ಯ ಚಾಲಕ ಸೇರಿ ಸ್ಥಳದಲ್ಲಿದ್ದಂಥವರು ಅಪಾಯದಿಂದ ಅಪಾರಾಗಿದ್ದಾರೆ. ಬೆಂಗಳೂರಿನಲ್ಲಿ ನಾಯಿ ಬೆಕ್ಕು ಸಾಕುವಂತ ಕ್ರೇಜ್ ತರ ಹೆಬ್ಬಾವು ಆಮೆ ಸಾಕುವಂತ ಕ್ರೇಜ್ ಕೂಡ ಶುರುವಾಗಿದೆ. 35,000ದಿಂದ 12 ಲಕ್ಷದವರೆಗೂ ಕೂಡ ಹಾವಿಗೆ ಡಿಮ್ಯಾಂಡ್ ಇದೆ. ಅದರಲ್ಲೂ ಆಫ್ರಿಕನ್ ತಳಿಯ ಪೈಥಾನ್ಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಸೈಯದ್ ಎಂಬುವರ ಶಾಪ್ನಲ್ಲಿ ಹೆಬ್ಬಾವು ಆಮೆ ಪೈಥಾನ್ ಮಾರಾಟ ಮಾಡಲಾಗಿದೆ. ಇನ್ನು ಇಲ್ಲಿ ಸಿಕ್ಕವರಿಗೆ ಹಾವು ಕೊಡುವಂತ ಹಾಗಿಲ್ಲ. ಹೆಬ್ಬಾವು ಕೊಳ್ಳುವವರು ಸಾಕ್ಲಿಕ್ಕೆ ಯೋಗ್ಯರ ಅಂತ ಖಚಿತಪಡಿಸ್ತಾರೆ. ಹಾಗೇನೆ ಹಾವು ಕೊಳ್ಳುವಂತವರಿಗೆ ಆಧಾರ್ ಕಾರ್ಡ್ ದಾಖಲೆಗಳು ಕಡ್ಡಾಯ ಮಾಡಲಾಗಿದೆ. ಇನ್ನು ಈ ಅಂಗಡಿಗೆ ತಿಂಗಳಿಗೊಮ್ಮೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡ್ತಾರೆ. ಇದಕ್ಕೆ ಅಲ್ಲಿಲ್ವಾ ಸರ್? ಅಲ್ಲ, ಇದು ಇವತ್ತಿನ ಟಾಪ್ 18 ಮತ್ತಷ್ಟು ಸುದ್ದಿಗಳನ್ನು 9 ಗಂಟೆ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.